ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತ ದರ್ಶನ್ಗೆ ಬೆನ್ನೋವು ಜಾಸ್ತಿಯಾಗಿದೆ. ಹಿಟಿಂಗ್ ಬೆಲ್ಟ್ ಒದಗಿಸಲು ವೈದ್ಯಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಕಾರಾಗೃಹ ಆಸ್ಪತ್ರೆಯ ಮುಖ್ಯ ವೈದ್ಯರು ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಬೆನ್ನೋವಿನ ಸಮಸ್ಯೆ ಜಾಸ್ತಿಯಾಗಿದೆ ದರ್ಶನ್ಗೆ ಅಂತ ಹೇಳಿ ಹೊರಗಡೆಯಿಂದ ಡಾಕ್ಟರ್ಸ್ ಅನ್ನ ಕರೆಸಲಾಗಿತ್ತು. ಅವರು ತಪಾಸಣೆಯೆಲ್ಲ ಮಾಡಿದ ಮೇಲೆ ಥೆರಪಿಯ ಅವಶ್ಯಕತೆ ಇದೆ, ಹೀಟಿಂಗ್ ಬೆಲ್ಟ್ ಒದಗಿಸಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಸಿ.ವಿ. ರಾಮನಗರ ಆಸ್ಪತ್ರೆಯ ಅಧೀಕ್ಷಕರಿಗೆ ಪತ್ರವನ್ನ ಬರೆಯಲಾಗಿದೆ. ಫಿಸಿಯೋಥೆರಪಿ ಚಿಕಿತ್ಸೆ ಮಾಡೋದಕ್ಕೆ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಅಕ್ಟೋಬರ್ 10ನೇ ತಾರೀಕೆ ಫಿಸಿಯೋಥೆರಪಿಯನ್ನ ವೈದ್ಯರು ಮಾಡಿದ್ರು. ಒಂದು ಟೀಮ್ ಬಂದಿತ್ತು, ಫಿಸಿಯೋಥೆರಪಿ ಕೊಟ್ಟು ಹೋಗಿದ್ದಾರೆ. ಇದೀಗ ಪುನಃ ಚಿಕಿತ್ಸೆ ನೀಡೋದಕ್ಕೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಲಾಗಿದೆ. ಕಾರಾಗೃಹಕ್ಕೆ ವೈದ್ಯರ ತಂಡ ನಿಯೋಜನೆ ಮಾಡೋದಕ್ಕೂ ಕೂಡ ಮನವಿಯನ್ನ ಮಾಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರದ ವರದಿ ಬೆನ್ನಲ್ಲೇ ಪತ್ರ ಈಗ ಬರೆದಿದ್ದಾರೆ. ಫಿಸಿಯೋಥೆರಪಿಯ ಅವಶ್ಯಕತೆ ಇದೆ, ಹೀಟಿಂಗ್ ಬೆಲ್ಟ್ನ ಅವಶ್ಯಕತೆ ಇದೆ, ಅದನ್ನು ಒದಗಿಸಿ ಕೊಡಬೇಕು ಅಂತ ಹೇಳಿ ಈಗ ಥೆರಪಿಗೆ ಮನವಿಯನ್ನ ಮಾಡಲಾಗಿದೆ. ಸಿ.ವಿ. ರಾಮನಗರ ಆಸ್ಪತ್ರೆಯ ಅಧೀಕ್ಷಕರಿಗೆ ಈ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಒಂದ್ಸತಿ ಈಗ ಆಲ್ರೆಡಿ ವೈದ್ಯರ ತಂಡ ಬಂದು ಫಿಸಿಯೋಥೆರಪಿಯನ್ನ ಮಾಡಿ ಹೋಗಿತ್ತು. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ತನಗೆ ಕನಿಷ್ಠ ಸೌಲಭ್ಯಗಳು ಜೈಲಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಆದಂತ ಬೆಳವಣಿಗೆಯನ್ನ ನಾವು ಫಾಲೋ ಅಪ್ ಮಾಡಿದ್ವಿ. ದರ್ಶನ್ ಒಂದ್ ಕಡೆ ಸುಳ್ಳು ಹೇಳಿದ್ರ ಅಂತಾನೂ ಕೂಡ ಚರ್ಚೆಗಳ ಬೆನ್ನಲ್ಲೇ ಈಗ ಬೆನ್ನೋವು ಸಮಸ್ಯೆ ಜಾಸ್ತಿ ಆಗ್ತಿದೆ. ವೈದ್ಯರ ತಂಡ ಏನ್ ಹೇಳ್ತಿದೆ ಈ ಬಗ್ಗೆ? ಶಮಿತಾ ಶೆಟ್ಟಿ, ನಟ ದರ್ಶನ್ಗೆ ಬೆನ್ನುನೋವಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಅದೇ ನಡುವೆ ಅಂದ್ರೆ ಹಿಂದೆ ಕೂಡ ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಒಂದು ಟೀಮ್ ಅಲ್ಲಿ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಹೌದು ಬೆನ್ನುನೋವು ದರ್ಶನ್ಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿತ್ತು. ಜೊತೆಗೆ ಆ ವರದಿಯಲ್ಲಿ ಒಂದು ಬೆಲ್ಟ್ ಅನ್ನ ಅವರಿಗೆ ನೀಡಲಾಗಿರುವಂತಹ ಒಂದು ಅಂಶ ಕೂಡ ಇತ್ತು. ಆದ್ರೆ ಜೈಲದಿನ ವೈದ್ಯಾಧಿಕಾರಿಗಳು ಈಗ ಸಿ.ವಿ. ನಗರ ಆಸ್ಪತ್ರೆಯ ಅಧೀಕ್ಷಕರಿಗೆ ಒಂದು ಪತ್ರ ಬರೆದಿರುವಂತದ್ದು, ಒಂದು ಮೆಮೊ ಇತ್ತು. ಆ ಮೆಮೊ ಕೂಡ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ಏನಂತಂದ್ರೆ ಸಿ.ವಿ. ರಾಮಣ್ಣ ಆಸ್ಪತ್ರೆಯ ವೈದ್ಯರ ತಂಡ ಕಾರಾಗೃಹಕ್ಕೆ ಅವರ ಚಿಕಿತ್ಸೆಗೆ ಅಗತ್ಯ ಇರುವವರೆಗೂ ಕೂಡ ಅವರು ಟ್ರೀಟ್ಮೆಂಟ್ಗೆ ಬರಬೇಕು ಮತ್ತು ಅವರಿಗೆ ನಟ ದರ್ಶನ್ಗೆ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನ ಕೊಡಬೇಕು. ಅದೇ ರೀತಿಯಾಗಿ ಹೀಟಿಂಗ್ ಬೆಲ್ಟ್ ಅನ್ನ ನಟ ದರ್ಶನ್ಗೆ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಹೀಟಿಂಗ್ ಬೆಲ್ಟ್ ಅವರಿಗೆ ಕೊಡುವಂತ ಮೂಲಕವಾಗಿ ಫಿಸಿಯೋಥೆರಪಿ ಅವರಿಗೆ ಆ ಚಿಕಿತ್ಸೆ ಅಗತ್ಯ ಎಲ್ಲಿನವರೆಗೂ ಕೂಡ ಇರುತ್ತೋ ಅಲ್ಲಿನವರೆಗೂ ಕೂಡ ಇವರು ವೈದ್ಯರ ಟೀಮ್ ಕಾರಾಗೃಹಕ್ಕೆ ಬಂದು ಅವರಿಗೆ ಬೇಕಾದಂತ ಅಗತ್ಯದ ಚಿಕಿತ್ಸಾ ಒಂದು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧೀಕ್ಷಕರಿಗೆ ಒಂದು ಪತ್ರ ಬರೆದಿರುವಂತಹ ಒಂದು ಮೆಮೊ ಏನಿದೆ ಆ ಮೆಮೊ ಕೂಡ ಈಗ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಸಿ.ವಿ. ನಗರ ಆಸ್ಪತ್ರೆ ಅದಕ್ಕೆ ರೆಸ್ಪಾನ್ಸ್ ಆಗಿದ್ದಾರೆ. ಮತ್ತೆ ಅದು ಬೆಲ್ಟ್ ಕೊಡುವಂತ ನಿಟ್ಟಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಮಾಡುವಂತ ನಿಟ್ಟಿನಲ್ಲಿ ನಟ ದರ್ಶನ್ಗೆ ಕೊಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ನಟ ದರ್ಶನ್ಗೆ ಬೆನ್ನುನೋವಿನ ಸಮಸ್ಯೆ ಇದೇ ಮೊದಲಲ್ಲ, ಹಿಂದೆ ಕೂಡ ಹೈಕೋರ್ಟ್ ಅಲ್ಲಿ ಅದೇ ಒಂದು ಆಧಾರದಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು. ಆ ಬಳಿಕ ಅವರು ಏನು ಸರ್ಜರಿಯನ್ನ ಮಾಡಿಸಿಕೊಳ್ಬೇಕು ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಕೂಡ ಆಗ್ಲಾಯಿತು. ಅದರ ನಂತರ ಯಾವುದೇ ರೀತಿ ಸರ್ಜರಿ ಆಗಿರಲಿಲ್ಲ. ಆದ್ರೆ ಈಗ ಮತ್ತೆ ಜೈಲಿಗೆ ಬಂದಂತಹ ನಂತರ ಮೊದಲ ಬಾರಿಗೆ ಅವರು ಕಳೆದ 15 ದಿನದಲ್ಲಿ ಹಿಂದೆ ಅವ್ರ ಬೆನ್ನುನೋವಿನ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರು. ಆ ನಂತರ ಆ ಬಳಿಕ ಆ ಒಂದು ಫಿಸಿಯೋಥೆರಪಿಯನ್ನ ಮಾಡಿಸುವಂತ ಕೆಲಸವನ್ನು ಕೂಡ ಅಲ್ಲಿ ವೈದ್ಯರ ಟೀಮ್ ಆಗಿರ್ಬೋದು, ಕಾರಾಗೃಹ ಅಧೀಕ್ಷಕರು ಕೂಡ ಅವರು ಮುಂದಾಗಿದ್ರು. ಆದ್ರೆ ಈಗ ಇದೇ ಸಂದರ್ಭದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಕೂಡ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಬೆನ್ನುನೋವಿನ ಸಮಸ್ಯೆ ಬಗ್ಗೆ ಕೂಡ ಅಲ್ಲಿ ಹೇಳ್ಕೊಂಡಿದ್ರು. ಮತ್ತೆ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿನ ವೈದ್ಯಾಧಿಕಾರಿಗಳು ಆ ಬಗ್ಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಈಗ ಹೀಟಿಂಗ್ ಬೆಲ್ಟ್ ಕೊಡುವಂತದ್ದು ಆಗಿರಬಹುದು, ಮತ್ತೆ ನಟ ದರ್ಶನ್ಗೆ ಕೇವಲ ವಾರದಲ್ಲಿ 2 ದಿನ ಅಲ್ಲ, ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ, ಫಿಸಿಯೋಥೆರಪಿ ಎಷ್ಟು ದಿನಗಳ ಅಗತ್ಯತೆ ಇದೆಯೋ ಅಂದಿನವರೆಗೂ ಕೂಡ ಸಿ.ವಿ. ನಗರ ಆಸ್ಪತ್ರೆ ವೈದ್ಯರು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಕೂಡ ಆಸ್ಪತ್ರೆ ವೈದ್ಯರು ಕೂಡ ಅಂದ್ರೆ ಸಿ.ವಿ. ನಗರ ಆಸ್ಪತ್ರೆ ಕೂಡ ಅದಕ್ಕೆ ರೆಸ್ಪಾನ್ಸ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಶಮಿತಾ ಶೆಟ್ಟಿ, ಗಂಗಾಧರ್, ಮತ್ತೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ನೀವು ಪ್ರಸ್ತಾಪ ಮಾಡ್ದಂಗೆ ಲಾಸ್ಟ್ ಟೈಮ್ ಕೂಡ ಮೆಡಿಕಲ್ ಬೇಲ್ ಮೇಲೆ ಅವ್ರು ಹೊರಗಡೆ ಬಂದಾಗ ಸರ್ಜರಿ ಅಗತ್ಯತೆ ಇದೆ ಅಂತೇಳಿ ಡಾಕ್ಟರ್ಸ್ ರೆಫರ್ ಮಾಡಿದ್ರು. ಅದರಂತೆ ಸರ್ಜರಿಗೆ ಒಳಪಟ್ಬಿಡ್ತಾರೆ ಇನ್ನೇನು ಅಂತ ಆ ಸಂದರ್ಭನೂ ನಿರ್ಮಾಣವಾಗಿತ್ತು. ಬಟ್ ತನ್ನ ಕರಿಯರ್ ದೃಷ್ಟಿಯಿಂದ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ಬಟ್ ಇವಾಗೇನಾದ್ರೂ ಸರ್ಕಾರಿ ವೈದ್ಯರು ಅವ್ರ ಪರೀಕ್ಷೆಗೆ ಒಳಪಡಿಸಿದಾಗ ಸರ್ಜರಿ ಅಗತ್ಯತೆ ಬಗ್ಗೆ ಏನಾದ್ರೂ ಹೇಳಿದಾರಾ? ಸದ್ಯ ಇದುವರೆಗೂ ಕೂಡ ಆ ಬಗ್ಗೆ ಯಾವುದೇ ಮಾಹಿತಿಯನ್ನ ಈಗ ವೈದ್ಯರ ಟೀಮ್ ಆಗಿರ್ಬೋದು ಯಾವುದೇ ರೀತಿ ಹೇಳಿಲ್ಲ. ಅವರಿಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ಅಷ್ಟೇ ಈಗ ಅದಕ್ಕೆ ಸಜೆಷನ್ಸ್ ಅಂದ್ರೆ ಅದ್ರ ಬಗ್ಗೆ ಕೂಡ ಅವರು ಅಲ್ಲಿನ ವೈದ್ಯರ ಟೀಮ್ ಅಂದ್ರೆ ಕಾರಾಗೃಹ ವೈದ್ಯರ ತಂಡಕ್ಕೆ ಅವರಿಗೆ ಸದ್ಯದ ಮಟ್ಟಿಗೆ ಫಿಸಿಯೋಥೆರಪಿ ಆಗಿರ್ಬೋದು ಮತ್ತೆ ಹೀಟಿಂಗ್ ಬೆಲ್ಟ್ ಕೊಡುವಂತ ನಿಟ್ಟಿನಲ್ಲಿ ಆ ಬಗ್ಗೆ ಅಷ್ಟೇ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಸದ್ಯದವರೆಗೂ ಕೂಡ ಸರ್ಜರಿ ಮಾಡಿಕೊಳ್ಳುವಂತದ್ದಾಗಿರ್ಬೋದು ಮತ್ತೆ ಅವರಿಗೆ ಬೆನ್ನು ನೋವಿನದ್ದು ತೀರಾ ಅತಿರೇಕಕ್ಕೆ ಅಂದ್ರೆ ತುಂಬಾ ಗಂಭೀರವಾದಂತಹ ನೋವಿನಿಂದ ಬಳಲ್ತಾ ಇರುವಂತಹ ಬಗ್ಗೆ ಯಾವುದೇ ರೀತಿಯಾದಂತಹ ಆ ಬಗ್ಗೆ ವೈದ್ಯರಿಗೆ ಅಂದ್ರೆ ಜೈಲಿನ
ವೈದ್ಯರಿಗೆ ಹೇಳಿಲ್ಲ. ಆದ್ರೆ ಬೆನ್ನು ನೋವಿನ ಸಮಸ್ಯೆ ಆಗಾಗ ಜಾಸ್ತಿ ಆಗ್ತಾ ಇರುವಂತದ್ದು, ಅಂದ್ರೆ ಬಿಟ್ಟು ಬಿಟ್ಟು ಅವರಿಗೆ ಬೆನ್ನು ನೋವು ಪದೇ ಪದೇ ಕಾಣಿಸ್ಕೊಂತಾ ಇರೋ ಹಿನ್ನೆಲೆಯಲ್ಲಿ ಈಗ ವೈದ್ಯರು ಅದನ್ನ ಅಡ್ವರ್ಟೈಸ್ ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಈಗ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತೇಳಿ ಈಗ ಜೈಲಿನ ವೈದ್ಯರಾಗಿರ್ಬೋದು, ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಅವರು ಈಗ ಸಿವಿ ನಗರ ಆಸ್ಪತ್ರೆಗೆ ಪತ್ರವನ್ನ ಬರೆದಿದ್ರು. ಆ ಪತ್ರ ಸಂಬಂಧಪಟ್ಟಂತೆ ಅವರು ರೆಸ್ಪಾನ್ಸ್ ಆಗಿದ್ದಾರೆ, ಹೀಟಿಂಗ್ ಬೆಲ್ಟ್ ಕೊಡಬೇಕು ಅಂತೇಳಿ. ಮತ್ತೆ ಆ ಒಂದು ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಎಷ್ಟು ದಿನದವರೆಗೂ ಕೂಡ ಅವಶ್ಯಕತೆ ಇರುತ್ತೆ, ಅವ್ರ ಬೆನ್ನು ನೋವಿನ ಟ್ರೀಟ್ಮೆಂಟ್ ಬೇಕು ಅನ್ನೋ ನಿಟ್ಟಿನಲ್ಲಿ ಅದುವರೆಗೂ ಕೂಡ ಅದೇ ಟೀಮ್ ಬಂದು ಬೇರೆ ಆಪ್ಷನ್ ಇಲ್ಲ ದರ್ಶನ್ ಹತ್ರ. ಹಂಗಾಗಿ ಜೈಲಾಧಿಕಾರಿಗಳು ಎಲ್ಲಿ ರೆಫರ್ ಮಾಡ್ತಾರೆ ಅಲ್ಲೇ ತೋರಿಸ್ಕೊಳ್ಬೇಕಾಗುತ್ತೆ, ಟ್ರೀಟ್ಮೆಂಟ್ ಪಡ್ಕೊಳ್ಬೇಕಾಗುತ್ತೆ. ಬಟ್ ಈ ಹಿಂದೆ ನಾವು ನೋಡಿದ್ವಿ, ನಾನು ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ನಲ್ಲ ಖಾಸಗಿ ಆಸ್ಪತ್ರೆಗೆ, ಆ ಡಾಕ್ಟರ್ ಹತ್ರನೇ ನಾನು ತೋರಿಸ್ಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಮೊನ್ನೆ ಅಧಿಕಾರಿಗಳ ತಂಡ ಬಂದಾಗ ಬೆನ್ನೋವಿನ ಸಮಸ್ಯೆ ಹೇಳಿದಾಗ ಆ ಬಗ್ಗೆ ಏನಾದ್ರೂ ದರ್ಶನ್ ಪ್ರಸ್ತಾಪ ಮಾಡಿದಾರಂತ? ಸದ್ಯಕ್ಕೆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಅಷ್ಟೇ ಶ್ರೀಮಂತ ಶೆಟ್ಟಿ ಅವರು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅದಕ್ಕೆ ಜೊತೆಯಲ್ಲಿ ಬೆಲ್ಟ್ ಅನ್ನ ಕೊಟ್ಟಿದ್ದಾರೆ, ಸಿವಿ ನಮನ ಆಸ್ಪತ್ರೆ ಬಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದೇ ಕಂಟಿನ್ಯೂಟಿ ಆಗಿ ಇದೇ ರೀತಿಯಾಗಿ ಮುಂದುವರಿಬೇಕು ಅಂತೇಳಿ, ಅಂದ್ರೆ ಬೇರೆ ಆಸ್ಪತ್ರೆ ಆಗಿ ಖಾಸಗಿ ಆಸ್ಪತ್ರೆ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು, ಮತ್ತೆ ಬಿಜಿಎಸ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಆ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಮಾಡಿರುವಂತಹ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ ಜೈಲಿನ ವೈದ್ಯರ ಬಳಿ ಬೆನ್ನು ನೋವಿನ ಸಮಸ್ಯೆ ಇದೆ ಮತ್ತೆ ಬೆಲ್ಟ್ ಅನ್ನ ಕೊಟ್ಟಿರುವಂತಹ ಬಗ್ಗೆ ಅವ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ಜೈಲಿನ ನಿಯಮಾವಳಿಯ ಪ್ರಕಾರವಾಗಿ ಒಂದು ತೀರಾ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಸಾಕಷ್ಟು ಗಂಭೀರವಾಗಿ ಅಂತ ಹೇಳಿ ಪರಿಗಣಿಸಿದ ಸಂದರ್ಭದಲ್ಲಿ ಆಗ ಸರ್ಕಾರಿ ವೈದ್ಯ ಸಿವಿ ನಗರ ಆಸ್ಪತ್ರೆ ವೈದ್ಯರ ನುರಿತ ತಂಡವೇ ಬಂದು ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಈಗ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಆದ್ರೆ ಸಿವಿ ನಗರ ಆಸ್ಪತ್ರೆ ವೈದ್ಯರು ತಮ್ಮ ಕೈಯಲ್ಲಿ ಆಗೋದಿಲ್ಲ, ಇದು ಮುಂದೆ ಚಿಕಿತ್ಸೆ ಇನ್ನಷ್ಟು ಬೇರೆಯವ್ರಿಗೆ ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ರಿಪೋರ್ಟ್ ಕೊಟ್ಟಂತ ಬಳಿಕವಷ್ಟೇ ಇವರು ಬೇರೆಯವರಿಗೆ ಸಜೆಷನ್ ಮಾಡಬೇಕಾಗುತ್ತೆ. ಆದ್ರೆ ಸಿವಿ ನಗರ ಆಸ್ಪತ್ರೆ ಅವರು ಅವರೇ ವೈದ್ಯರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವರ ಒಂದು ಹೀಟಿಂಗ್ ಬೆಲ್ಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರೇ ಮನವಿಯನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಗತ್ಯ ಚಿಕಿತ್ಸೆ ಅಗತ್ಯವರೆಗೂ ಕೂಡ ಇವರೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಈಗ ಸದ್ಯದವರೆಗೂ ಕೂಡ ಬೇರೆ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ದರ್ಶನ್ ರಿಕ್ವೆಸ್ಟ್ ಮಾಡಿದಂತ ರೀತಿಯಲ್ಲಿ ಆ ರೀತಿಯಾದಂತಹ ಪರಿಗಣನೆ ಅಂದ್ರೆ ಯಾವ ರೀತಿಯಾದಂತಹ ಮಾಹಿತಿ ಅವರು ರಿಕ್ವೆಸ್ಟ್ ಮಾಡಿರುವಂತದ್ದಿಲ್ಲ. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಅವರು ಕೋರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅರ್ಜಿ ಹಾಕುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು